ಕಳೆದ 2 ಶತಮಾನಗಳ ಹಿಂದಿನ ಕತೆ ಇದು. ಇಂದು ನಾವೆಲ್ಲ ಮರೆಯಾದರೂ ಕೆಲವು ಹಳ್ಳಿಗಳ ನೆನಪುಗಳಲ್ಲಿ ಇವತ್ತು ಜೀವಂತವಾಗಿರುವ ಸಂಗತಿ. ಬ್ರಿಟಿಷರು ನಮ್ಮ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದ ಕಾಲ. ಅವರ ಅಧಿಕಾರ ಮಾತ್ರ ಅಲ್ಲ, ಅವರ ಮಾನಸಿಕ ಆಟಗಳು ನಮ್ಮ ಹಳ್ಳಿಗಳಿಗೆ ಹೊಕ್ಕಿದ್ದವು. ಮಹಾರಾಷ್ಟ್ರ ಗಡಿ ಹತ್ತಿರದ ಇರುವ ಒಂದು ನಿಗೂಢ ಹಳ್ಳಿ ಕಾಳವಾಡಿ. ಹೀಗೆ ಹೆಸರಾದ ಹಳ್ಳಿಯ ನಡುಕಟ್ಟಿನ ನಡೆದ ಅತಿ ಭಯಾನಕ ಪ್ರಯೋಗದ ಕುರಿತು ಇವತ್ತು ನಾವು ಕೇಳ್ತೀವಿ. ಇದು 1856ರ ಸಮಯ. ಸಿಪಾಯಿಗಳ ಬಂಡಾಯದ ನಂತರ ಬ್ರಿಟಿಷರು ಭಾರತೀಯ ಜನರ ಮೇಲೆ ಮುಕ್ತವಾಗಿ ಮಾಸ್ಟರ್ಗೆ ಮಾಡೋಕ್ಕೆ ಶುರು ಮಾಡಿದ್ದ ಕಾಲ. ಕಾಳವಾಡಿಗೆ ಸುಮಾರು 10ನೆಯ ದಿವಸ ಲಾಲ ಬಂಗ್ಲೋ ಅಂತ ಹೆಸರಿಡುವ ಒಂದು ಹಳೆಯ ಬ್ರಿಟಿಷ್ ಶೈಲಿಯ ಕಟ್ಟಡದಲ್ಲಿ ವಿಚಿತ್ರ ಚಟುವಟಿಕೆಗಳು ಶುರುವಾಯಿತು. ಸಮೀಪದ ರೈತರು ಮಳೆಗಾಲದ ಬೆಳೆಗಳು ನಾಶವಾಗ್ತಾ ಹೋಯ್ತಿತ್ತು. ಹಳ್ಳಿಗೆ ಬಂದ ನದಿ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತಿತ್ತು. ಸ್ಥಳೀಯರು ಮೊದಲಿಗೆ ಅದು ಭೂಮಿ ತಾಯಿಯ ಶಾಪ ಅಂತ ಭಾವಿಸ್ತಾರೆ. ಆದರೆ ಹಳ್ಳಿಗೆ ಬಂದ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಜೆರಾರ್ಡ್ ಇದನ್ನು ನ್ಯಾಚುರಲ್ ರಿಯಾಕ್ಷನ್ ಟು ಸಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಹಾಸ್ಯ ಮಾಡ್ತಿದ್ದ. ಆದರೆ ಹಳ್ಳಿಯ ಜನರು ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸ್ತಾ ಇದ್ರು. ಏನೆಂದರೆ, ಬಂಗ್ಲೋ ಹತ್ತಿರ ಟಮಟೆ ತಾಳೆ ಹೊಡೆಯುತ್ತಾ ಏನೋ ಟೆಸ್ಟ್ ಮಾಡುವಾಗೆ ಮಕ್ಕಳನ್ನು ಹಿಂಡಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಅದೊಂದು ರಾತ್ರಿ ತೀವ್ರ ಗಾಳಿ ಮಳೆಯ ನಡುವೆ ಬಂಗ್ಲೋದಲ್ಲಿ ಮಕ್ಕಳ ಅಳುವ ಶಬ್ದ ಕೇಳಿಸ್ತಿತ್ತಂತೆ. ಆದರೆ ಯಾವ ಬಾಗಿಲುಗಳು ಹೊರಗಿನಿಂದ ತೆಗೆಯಲಾಗಲಿಲ್ಲ. 3 ದಿನದ ನಂತರ 4 ಮಕ್ಕಳು ಕಾಣೆಯಾಗಿದ್ರು. ನಂತರ ಆ ಹಳ್ಳಿ ಜನರು ಇದು ದೇವರ ಶಾಪ ಇರಬಹುದು ಅಂತ ಮೂಢನಂಬಿಕೆಯನ್ನು ಇಟ್ಟಿದ್ದ ಹಳ್ಳಿಗರು ದೇವರಿಗೆ ನವೆಬಲಿಯನ್ನು ಕೊಡ್ತಿದ್ರು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅವರಲ್ಲಿ ಕೆಲವರು ನಗ್ತಾ ನಿಂತಿದ್ರು. ಏಕೆಂದರೆ ಇಡೀ ಪ್ರಯೋಗವನ್ನು ಅವರೇ ಮಾಡ್ತಿದ್ರು. ಅದಕ್ಕೆ ಈ ಪ್ರಯೋಗಕ್ಕೆ ಅವರ ಒಂದು ಹೆಸರು ಇಕ್ಕಿರ್ತಾರೆ. ಅದೇ B23 ಬ್ಲಡ್ 9 ಟೆಸ್ಟ್ ಅಂತ. ಇದು ಮಾನವನ ರಕ್ತದ ಗುಣ ಪರಿಣಾಮವನ್ನು ಮಣ್ಣು ಮತ್ತು ಗೋಧಿ ಬಿತ್ತನೆಗೆ ಹೇಗೆ ಬಳಸಬಹುದು ಎಂಬ ಕ್ರೂರ ಪ್ರಯೋಗ ಆಗಿರುತ್ತದೆ. ಅವರು ಮಕ್ಕಳಿಂದ ರಕ್ತದ ಮಾದರಿ ತೆಗೆದು ಅದನ್ನು ತಕ್ಕ ಮಿಶ್ರಣದೊಂದಿಗೆ ಭೂಮಿಯಲ್ಲಿ ಬೀಜದ ಜೊತೆ ಸೇರಿಸಿ ಬೆಳೆಯುತ್ತಿದ್ದರು. ಇದರಿಂದ ಅವರ ಇಂಟೆಂಟ್ ಏನಿರುತ್ತೆ ಅಂದರೆ, ರಕ್ತದಿಂದ ಹೆಚ್ಚು ಶಕ್ತಿ ಹೊಂದಿದ್ದ ಬೆಳೆಗೆ ಜನರನ್ನು ಅವಲಂಬಿ ಮಾಡೋದು. ಬ್ರಿಟಿಷರು ಬೆಳೆದ ರಕ್ತದ ಗೋಧಿ ಉರಿದ ಮೇಲೂ ಅದರ ಗಂಧ ಬೇರೆ ರೀತಿ ಇರುತ್ತಿತ್ತು. ಅದನ್ನು ತಿಂದ ಹಳ್ಳಿಗರಲ್ಲಿ ಕೆಲವರು ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಅದೇ ಹೊತ್ತಿಗೆ ರೈತರು ಗಮನಿಸ್ತಾರೆ, ಎಲ್ಲಿ ಆ ಗೋಧಿ ಬೆಳೆದಿದ್ದೋ ಅಲ್ಲಿಯೇ ಹಕ್ಕಿಗಳು ಹಾರಿ ಹೋದರೆ ಸಾಕು ಸತ್ತು ಹೋಗ್ತಿದ್ವು. ಮರದ ಪಕ್ಕದ ಗಿಡಗಳು ಸುಟ್ಟಿ ಹೋಗಿರುವಂತೆ ಆಗ್ತಿದ್ವು. ಆ ಗೋಧಿಯ ಪ್ರಭಾವ ಎಷ್ಟು ಕ್ರೂರವೋ ಅದನ್ನು ಕಂಡವರು ಕೂಡ ಹೇಳೋದು, ಆ ಬೆಳೆಯ ಕೆಳಗಿರೋ ಮಣ್ಣಿಗೆ ಮನುಷ್ಯನ ನೆನಪೇ ಬೇಡವಂತೆ, ಅದು ತನ್ನದೇ ಪ್ರಾಣವನ್ನು ತೊಳೆಯುತ್ತೆ. ಹೀಗಿದ್ದರೂ ಕ್ಯಾಪ್ಟನ್ ಜೆರಾರ್ಡ್ ದಿನಚರಿ ಬರಿತಾನೆ. ಟೆಸ್ಟ್ 2-3 ಕಂಪ್ಲೀಟೆಡ್, ವಿಲೇಜರ್ಸ್ ಆರ್ಸ್ ಇಲಿಮಿನೇಟೆಡ್, ಫೇಸ್ ಟು ಬಿಗಿನ್ಸ್ ಟುಮಾರೋ. ಅವನ ತೀಕ್ಷ್ಣತೆಗೆ ತಂತ್ರಜ್ಞಾನದ ಪಾಶ. ಇವರೆಲ್ಲರ ಮಧ್ಯೆ ಹಳ್ಳಿಯ ಹಳೆ ತಾತನ ವಿದ್ವಾನ್ ಶರ್ಮಾ ಎದ್ದು ನಿಂತಾನೆ. ನೀವೆಂದೂ ಮರೆಯಲಾಗದ ಶಾಪ ಇಡ್ತೀನಿ ಅಂತ ಆತನ ಶಾಪ ಏನಿರುತ್ತೆ ಅಂದರೆ, ಈ ಮಣ್ಣಿನಲ್ಲಿ ಬೆಳೆದ ಬೆಳೆಯನ್ನು ತಿನ್ನೋನು ಬದುಕಿಲ್ಲದ ಬೆಳದಿಂಗಳು ನೆರಳು ಕಾಣ್ತಾನೆ ಅಂತ ಶಾಪ ಹಾಕ್ತಾನೆ. ಅವನ ಮಾತು ಮುಗಿಯುವ ಮುನ್ನವೇ ಆ ರಾತ್ರಿ ಬಂಗ್ಲೋ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗುತ್ತದೆ. ಅದರೊಳಗಿದ್ದ ಮಕ್ಕಳು ಅಳುವ ಶಬ್ದ, ದೊಡ್ಡವರ ನಗು ಮತ್ತು ಕೊನೆಗೆ ಒಂದೇ ಒಂದು ಉತ್ಸವ, ಅದು ಕ್ಯಾಪ್ಟನ್ನದು. ಅಗ್ನಿ ಬಂದು ಹಳ್ಳಿಗೆ ಶಾಂತಿ ತಂದಂತೆ ಕಾಣಿಸಿತು. ಆದರೆ ನದಿಯ ನೀರು ಇನ್ನೂ ಯಾವತ್ತೂ ನಿಲ್ಲದಂತೆ ಕೆಂಪು ಬಣ್ಣದಲ್ಲೇ ಇದೆ. ಹಳ್ಳಿಗರು ಭಯದಿಂದಲೇ ಹೊಸ ಹೆಸರು ಇಡ್ತಾರೆ, ಗುರುವಾರದ ಕೆಂಪು ಅಂತ. ಪ್ರತಿಯೊಂದು ಗುರುವಾರ ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ಅಸಹಜವಾಗಿ ಕಾಣೆಯಾಗುತ್ತಿರ್ತಾನೆ. ಯಾರೋ ಶ್ವಾಸವನ್ನು ಹರಿದು ಬಿಡ್ತಿರುವ ಶಬ್ದ ಕೇಳಿಸ್ತದೆ. 2023ರ ಡಿಸೆಂಬರ್, ಒಬ್ಬ ಫಿಲ್ಮ್ ಸ್ಕೂಲ್ ವಿದ್ಯಾರ್ಥಿ ಅರ್ಹನ್ ಡಾಕ್ಯುಮೆಂಟರಿ ಶೂಟ್ಗೆ ಕಾಳವಾಡಿಗೆ ಬರ್ತಾನೆ.
ಲಾಲ ಬಂಗ್ಲೋ ನಾಶವಾಗಿದೆ ಅನ್ನೋದು ಸರಿಯಾದ ಮಾಹಿತಿ ಅವನಿಗೆ ಸಿಗುತ್ತೆ. ಅವನ ಡ್ರೋನ್ ಆ ಸ್ಥಳಕ್ಕೆ ಹಾರಿಸ್ತಾನೆ. ಆಗಲೇ ಸ್ಕ್ರೀನ್ ಡಿಸ್ಕನೆಕ್ಟೆಡ್ ಆಗೋಯ್ತು. ಬಳಿಕ ಕ್ಯಾಮ್ರಾ ಫುಟೇಜ್ ನೋಡಿದಾಗ ಒಂದು ಪುಟ್ಟ ಹುಡುಗ ಕೆಂಪು ಬೂಟಿನಲ್ಲಿ ನಿಂತು ನಗ್ತಿದ್ದ. ಅವನ ಹಿಂದೆ ಸುಟ್ಟ ಪೇಜ್, ಅದರ ಮೇಲೆ ಬರೆದಿತ್ತು ಸೀಡ್ಸ್ ನೆವರ್ ಡೈ ವೆನ್ ವಾಟರ್ಡ್ ವಿತ್ ಬ್ಲಡ್ ಅಂತ. ಇವತ್ತಿಗೂ ಆ ಹಳ್ಳಿಗೆ ಹೋಗೋದು ಧೈರ್ಯದ ಸಂಗತಿ. ಒಬ್ಬ ವ್ಯಕ್ತಿ ಮಣ್ಣನ್ನು ಮುಟ್ಟಿದರೆ ಅವನ ಕೈ ಮೇಲೆ ಸಣ್ಣ ಗೊಬ್ಬ ಮಕ್ಕಳ ಬೆರಳು ತುಂಡು ಬಡಿದಂತೆ ಗುರುತು ಬರುತ್ತೆ. ಅವನು ಭಾವಿಸುವುದು ಇದು ಕೇವಲ ಮಾಯೆ. ಆದರೆ ಅವರ ಹೊರಟ ಬಳಿಕ ಅವರ ನೆರಳು ಮಾತ್ರ ಹಳ್ಳಿಯೊಳಗೆ ಉಳಿಯುತ್ತೆ. ಇವೆಲ್ಲವನ್ನ ಕೇಳಿದ ನಿಮಗೆ ನಂಬಲಿಕ್ಕೆ ಸ್ವಲ್ಪ ಬೇಸರ ಆಗಬಹುದು, ಆದರೆ ನಿಮ್ಮ ಮುಂದಿನ ಗುರುವಾರದ ನಿದ್ರೆಗೆ ಹತ್ತಿರವಾಗಬಹುದು. ನೆನೆಸಿಕೊಳ್ಳಿ, ಈ ಮಣ್ಣು ಜೀವವಿಲ್ಲದ ಬೆಳೆಯನ್ನಷ್ಟೇ ಅಲ್ಲ, ನಿಮ್ಮ ನೆನಪನ್ನ ಹೀರಿಕೊಳ್ಳುತ್ತೆ.